ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ, ಸಮಾಜ ಸೇವಕ, ಜಾತ್ಯತೀತ ನಾಯಕ, ಸೆಕ್ಯುಲರ್ವಾದಿ, ಸಮಾಜವಾದಿ ಲೋಹಿಯಾ ಮತ್ತು ಜಯಪ್ರಕಾಶ್ ಇಂಥ ಮಹಾನ್ ವ್ಯಕ್ತಿಗಳ ಸಿದ್ಧಾಂತದೊಂದಿಗೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುತ್ತಿರುವ ಇದೇ ಸತೀಶ್ ಜಾರಕಿಹೊಳಿ ತನ್ನ ಅಂತರಾತ್ಮದ ಧ್ವನಿಯೊಂದಿಗೆ ಒಂದು ವಿಶೇಷ ಚರ್ಚೆ ಮಾಡ್ತಾರ ಬಹಿರಂಗವಾಗಿ. ಅದೇನಂದರೆ ನಾನು ಹೇಳ್ತೀನಿ ಕೇಳ್ರಿ. ಈ ಸತೀಶ್ ಜಾರಕಿಹೊಳಿ ಬಾಲಕನಿದ್ದಾಗ ನಮ್ಮವ್ವ ನನ್ನ ಕರ್ಕೊಂಡು ಹೋಗಿ ಜ್ಯೋತಿಷ ಕೇಳ್ತಿದ್ಲು. ಸುಡು ಬಿಸಿಲಿನ್ಯಾಗ ನನಗೆ 2 ತಾಸು ಇದೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರವೇಶ ದರ್ಗಾದಲ್ಲಿ ನನಗೆ ಬಿಸಿಲಾಗ ಕುಂಡಿಸ್ತಿದ್ಲು. ಪ್ರತಿ ಗುರುವಾರ ಬತ್ತಂದ್ರೆ ಕವಡಿ ಊದಿನ ವಾಸ ಬರ್ತಿತ್ತು. ನಮ್ಮವ್ವನೂ ಭಾಳ ಜ್ಯೋತಿಷ ಕೇಳ್ತಿದ್ಳು ರೀ. ಜ್ಯೋತಿಷ ಕೇಳಿ ಪಂಚಾಂಗ ಕೇಳ್ತಿದ್ಲು, ದೇವರ ಕೇಳ್ತಿದ್ಲು. ಆವಾಗ ನನಗೆ ವಿಚಾರ ಬರ್ತಿತ್ತು, ನಮ್ಮವ್ವ ಜ್ಯೋತಿಷ್ ಕೇಳ್ತಿದ್ಲು, ಪಂಚಾಂಗ ಕೇಳ್ತಿದ್ಲು, ಸಕನ ಕೇಳ್ತಿದ್ಲು, ಹೋಗೋ ಬರೋವ್ರನ್ನ ಕರೆದ ಗಿಳಿ ಭವಿಷ್ಯ ಕೇಳ್ತಿದ್ಲು. ಆದರೆ ಇದನ್ನೆಲ್ಲ ಕೇಳಿ ನಾನು ಯವ್ವ ಇಷ್ಟೆಲ್ಲ ಕೇಳ್ತೀಯ, ಆದರೆ ಬದಲಾವಣೆ ಯಾಕಾಗ್ತಾ ಇಲ್ಲ. ಎಷ್ಟು ಸ್ವಾರಸ್ಯಕರವಾಗಿ ತಮ್ಮ ಮನದಾಳದ ಮಾತುಗಳನ್ನು ಕರ್ನಾಟಕ ರಾಜ್ಯದ ಒಂದು ಚಾಣಾಕ್ಷ ರಾಜಕಾರಣಿ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ತಮ್ಮ ಬಹಿರಂಗ ಮಾತಿನಿಂದ ಹೇಳಿದಾರ. ಇದನ್ನು ಇವತ್ತು ಕೇಳಬೇಕು. ಯಾವ ಜ್ಯೋತಿಷ್ಯದಿಂದ ಇವತ್ತು ನಮ್ಮ ಸಮಾಜ ಬದಲಾವಣೆ ಆಗುವುದಿಲ್ಲ, ಯಾವ ಪಂಚಾಂಗದಿಂದ ನಮ್ಮ ಹಣೆಬರ ಬದಲಾಗುವುದಿಲ್ಲ. ಇವತ್ತು ಜಗತ್ತಿನಲ್ಲಿ ಎಲ್ಲವೂ ಮುಹೂರ್ತದ ಮುಖಾಂತರ ಕಾರ್ಯಗಳನ್ನು ಮಾಡಿದಾಗ ಅವಾಂತರ ಆಗತಾವ. ಯಾವ ದರ್ಗಾಗಳಲ್ಲಿ ಹೋಗಿ ಸುಡಿ ಬಿಸಿಲಿನಲ್ಲಿ ಕವಡಿ ಊದ ಹಾಕಿ ದೇವರ ಬಂದೈತಿ, ದೇವರ ಹೇಳ್ತಾರಂದರೂ ನಮ್ಮ ಹಣೆಬರ ಬದಲಾವಣೆ ಆಗುವುದಿಲ್ಲ. ನಮ್ಮ ಹಣೆಬರ ಬದಲಾಗುವುದು ಸಮನ್ವಯತೆ ಮತ್ತು ಸಮಾನತೆ, ಜಾತ್ಯತೀತ. ಈ ಜಾತಿಗಳ ಬಗ್ಗೆ ಈ ಬಡಿದಬ್ಬಿಸುವ, ಬೆಂಕಿ ಹಚ್ಚುವ ಕೆಲವು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರೆ. ಅವರನ್ನು ದೂರ ಮಾಡಿ ನಾವು ಸಮಾನತೆಯಿಂದ ಇವತ್ತು ಒಂದಾದರೆ ಮಾತ್ರ ಇವತ್ತು ಜಾತ್ಯತೀತ ರಾಷ್ಟ್ರ ಆಗ್ತೀವಿ, ಜಾತಿ ಪದ್ಧತಿಯನ್ನು ತೊಲಗಿಸ್ತೀವಿ. ಇವತ್ತು ನೋಡ್ರಿ, ಬುದ್ಧ ಬಸವ ಅಂಬೇಡ್ಕರರ ಸಿದ್ಧಾಂತ, ಪ್ರವಾದಿ ಮೊಹಮ್ಮದ್ ಪೈಗಂಬರರ ಆದರ್ಶ ಪ್ರಾಯಗಳು ನಮ್ಮಲ್ಲಿ ಯಾವಾಗ ಅಳವಡನೆ ಆಗ್ತಾವ ಆವಾಗ ಈ ಜಾತಿ ಪದ್ಧತಿ ಹೋಗತೈತಿ. ಆದರೆ ಅದೇ ದರ್ಗಾದಲ್ಲಿ ನನ್ನನ್ನು ಪ್ರತಿ ಗುರುವಾರ ನಮ್ಮವ್ವ ಕರ್ಕೊಂಡು ಹೋಗ್ತಿದ್ಲು. ಕವಡಿ ಊದಿನ ವಾಸ ಬರ್ತಿತ್ತು. ಕವಡಿ ಊದ ವಾಸ ಬತ್ತಂದ್ರೆ ನಮ್ಮವ್ವ ಗುರುವಾರ ನನ್ನ ಒಯ್ಯಾಕತಾಳ ಅಂತಾರ ಸತೀಶ್ ಜಾರಕಿಹೊಳಿ ತಮ್ಮ ತಾಯಿಯ ಬಗ್ಗೆ. ಹಳೆಯ ತಲೆಮಾರಿನ ಜನ ಭವಿಷ್ಯ ಕೇಳ್ತಿದ್ರು. ಹಳೆಯ ತಲೆಮಾರಿನ ಜನ ಗಿಳಿ ಭವಿಷ್ಯ ಕೇಳ್ತಿದ್ರು, ಶಕನ ಕೇಳ್ತಿದ್ರು. ರತ್ನ ಪಕ್ಷಿ ಕರಿ ಕೆಂಪಕ್ಕಾಗೆ ಬಂದಾಗ ಹಿಂಗೆ ಒಳ್ಳೇದಾಗತೈತಿ, ಮುಂಗ್ಲಿ ಹೋದಾಗ ಒಳ್ಳೇದಾಗತೈತಿ. ಒಂದು ಬೇರವನ್ನು ತೆಂಗಿನಕಾಯಿ ತಂದು ಕಟ್ಟಿದಾಗ ಇದು ಒಳ್ಳೇದ ಆಗತೈತಿ ಅನ್ನುವ ಒಂದು ಭಕ್ತಿಯ ಸಂಕೇತಗಳು ಇದ್ದವು. ಆದರೆ ಅದರಿಂದ ನಮ್ಮ ಜೀವನ ಬದಲಾವಣೆ ಆಗುವುದಿಲ್ಲ ಅಂತಾರ ಚಾಣಾಕ್ಷ ರಾಜಕಾರಣಿ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಇವತ್ತು ಒಂದು ರಾಜ್ಯವನ್ನು ಕಟ್ಟಿದ ಕನಸುಗಾರ. ಇವತ್ತು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಒಂದು ಸೈಲೆಂಟ್ ಚಳವಳಿ ಮಾಡಿ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ಅಂಧಭಕ್ತವನ್ನು ಓಡಿಸುವ ಸಲುವಾಗಿ ಸ್ಮಶಾನದಲ್ಲಿ ತನ್ನ ಕಾರನ್ನು ಪೂಜೆ ಮಾಡಿ, ಸ್ಮಶಾನದಲ್ಲಿ ಮೃಷ್ಟಾನ್ನ ಭೋಜನಗಳನ್ನು ಮಾಡಿ ಇವತ್ತು ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕಲಿಯಲ್ಲದವರಿಗೆ ಕಲಿಸುವ ವಿದ್ಯೆಯನ್ನು ಕಲ್ಪಿಸಿಕೊಟ್ಟಂಥ ಮಹಾನೇತಾರ ಸತೀಶ್ ಜಾರಕಿಹೊಳಿ ತನ್ನ ಮನದಾಳದ ಮಾತು, ಹಳೆಯ ತನ್ನ ಬಾಲ್ಯಾವಸ್ಥೆಯಲ್ಲಿ ತನ್ನ ತಾಯಿ ಮಾಡಿದ್ದ ಕಾರ್ಯವನ್ನು ಇವತ್ತು ಮನಬಿಚ್ಚಿ ಹೇಳಿದ್ದು ದೃಶ್ಯವನ್ನು ಹಾಕಾಕತ್ತೀನಿ, ನೋಡ್ತೀರಿ. ಯಾವ ಕವಡಿ ಊದದಿಂದ, ಯಾವ ಪಂಚಾಂಗ ಜ್ಯೋತಿಷಿಯಿಂದ, ಯಾವ ಒಂದು ಗಿಳಿ ಭವಿಷ್ಯದಿಂದ ನಮ್ಮ ಭವಿಷ್ಯ ಬದಲಾಗುವುದಿಲ್ಲ. ನಮ್ಮ ಭವಿಷ್ಯ ಬದಲಾಗುವ ಸಲುವಾಗಿ ಆದರ್ಶ ಪ್ರಾಯಗಳನ್ನು ಜಾತ್ಯತೀತ ಮನೋಭಾವನೆಯೊಂದಿಗೆ
ಎಲ್ಲರೂ ನಮ್ಮವರು, ಸಮಾನತೆಯ ವೇದಿಕೆಯಿಂದ ಇವನ್ಯಾರವ ಇವ ನಮ್ಮವ ಅನ್ನುವ ಬಸವಣ್ಣರ ನಾಡಿನಲ್ಲಿ ಸುಫಿ ಸಂತರ ಆದರ್ಶ ಪ್ರಾಯಗಳನ್ನು ನಾವು ಎಲ್ಲಿಯವರೆಗೆ ಅಳವಡಿಸ್ಕೋತೀವೋ ಅಲ್ಲಿ ನಮ್ಮಲ್ಲಿ ಒಂದು ಪರಿಕಲ್ಪನೆಯ ಪರಿಜ್ಞಾನ ಬರ್ತೈತಿ ಅನ್ನೋದು ಸತೀಶ್ ಜಾರಕಿಹೊಳಿಯ ಕನಸು. ಈ ದಕ್ಷಿಣ ಭಾರತದಲ್ಲಿ ಒಂದು ಅಪರೂಪದ ಕನಸನ್ನು ಕಂಡಂಥ ಒಂದು ನಾಯಕ ಅಂದರೆ ಇವತ್ತು ಸತೀಶ್ ಜಾರಕಿಹೊಳಿ. ಇವತ್ತು ಬೀದರ್ದಿಂದ ಪ್ರಾರಂಭ ಆಗೈತಿ, ಚಾಮರಾಜನಗರವರೆಗೆ ಕೂಗೆದ್ದೈತಿ. ನೆರೆಯ ರಾಜ್ಯಗಳಲ್ಲಿಯೂ ಸಹಿತ ಬುದ್ಧ ಬಸವ ಅಂಬೇಡ್ಕರ್ ಮಾನವ ಬಂಧುತ್ವ ವೇದಿಕೆಯ ಮುಖಾಂತರ ರಾಜ್ಯಾದ್ಯಂತ ಇವತ್ತು ಜಾಗೃತಿ ಮೂಡಿಸಿ ಯುವಕರ ಪಡೆಯನ್ನು ತಯಾರು ಮಾಡಿ ತನ್ನದೇ ಆದಂಥ ಒಂದು ಪರಿಕಲ್ಪನೆಯ ಒಂದು ಸೈನ್ಯವನ್ನು ತಯಾರು ಮಾಡಿದಂಥ ಈ ಸತೀಶ್ ಜಾರಕಿಹೊಳಿಗೆ ಅವರು ಮನದಾಳದ ಮಾತುಗಳನ್ನು ಆಡಿದಂಥ ದೃಶ್ಯ ಹಾಕಾಕತ್ತೀನಿ. ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಪ್ರತಿಯೊಬ್ಬರಿಗೆ ಮುಟ್ಟಬೇಕು. ಇವತ್ತು ಯಾವ ಪಂಚಾಂಗದಿಂದ, ಯಾವ ಭವಿಷ್ಯದಿಂದ, ಯಾವ ಜ್ಯೋತಿಷಿಯಿಂದ ನಮ್ಮ ಸಮಾಜ ಬದಲಾವಣೆ ಆಗುವುದಿಲ್ಲ. ನಮ್ಮ ಮನಸ್ಸು ಬದಲಾವಣೆ ಆಗಬೇಕಾದ್ರೆ ನಮ್ಮಲ್ಲಿ ಜಾತ್ಯತೀತ ಮನೋಭಾವನೆ ಇಟ್ಕೊಂಡ್ರೆ ಮಾತ್ರ ಬದಲಾಗುತ್ತೈತಿ ಅಂತಾರ ಸತೀಶ್ ಜಾರಕಿಹೊಳಿ. ಮಗನನ್ನು ಅದೇ ರೀತಿ ಅವರು ಒಂದು ತಯಾರು ಮಾಡಿದ್ದಾರೆ. ತಮ್ಮ ಕಾರ್ಖಾನೆಯಲ್ಲಿ ಅನೇಕ ಯುವಕ ಯುವತಿಯರನ್ನು ತಯಾರು ಮಾಡಿ ರಾಜ್ಯದ ಉನ್ನತ ಸ್ಥಾನಗಳನ್ನು ಕಲ್ಪಿಸಿಕೊಟ್ಟಾರ. ಆ ಪ್ಲಿಂತ್ ಹಾಕಿದಂಥ ಇದೇ ಸತೀಶ್ ಜಾರಕಿಹೊಳಿ ಏನು ಮಾತಾಡಿದಾರ ಅದರ ಶಾಖಾಕತನ್ನು ನೋಡ್ತೀರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಜವಾರಿ ಕಾಕಂದು ಖಡಕ ಜವಾರಿ ಕಾಕ. ನೀವೇ ಪೇಜ್ ನಮ್ಮದು ಫಾಲೋ ಮಾಡ್ಕೋತ ಹೋದ್ರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತ ಹೋದ್ರಿ, ಎಷ್ಟು ಜನ ನೋಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ನಾ ಹೇಳೋದು ಅವಶ್ಯಕತೆ ಇಲ್ಲ. ಹಂಗಾದ್ರೆ ಖಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ತರುವ ಸಲುವಾಗಿ ಅಪ್ಪನೇ ಕೊಡ್ತೀರಿ. ನಮಸ್ಕಾರ. ಸಾಕಷ್ಟು ಪರಮ ಪೂಜ್ಯರು ತಮ್ಮ ವಿಚಾರಗಳನ್ನು ಹೇಳುವ ಮೂಲಕ ಯಾವ ರೀತಿ ಬದುಕಬೇಕು, ಯಾವ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಈ ಕಾರ್ಯಕ್ರಮ ಬೇರೆಯವರಿಗೆ ಹೊಸದಾಗಿ ಎಣಿಸಿರ್ಬೋದು, ಆದರೆ ನನಗೆ ಬಹುಶಃ ಪೂಜ್ಯರಿಗೇನು ಹೊಸದಲ್ಲ, ಇದು ನಮಗೇನು ಹೊಸದಲ್ಲ. ಭಾಳ ಜನ ಟೀಕೆನ ಮಾಡ್ಬೋದು, ಆಗಿರ್ಬೋದು. ನಾವು ಸುಮಾರು 30 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಇವತ್ತೇನು ಮಾಡುವಂಥ ಭ್ರಮೆ ನಮ್ಮಲ್ಲಿಲ್ಲ. ಆ ಹಿಂದಿನಲ್ಲೂ ಕೂಡ ನಾವು ಇದಕ್ಕೆ ವಿರೋಧ ಮಾಡಿದ್ದೀವಿ, ಇವತ್ತು ಕೂಡ ನಾವು ಮಾಡ್ತಾ ಇದ್ವಿ, ಮುಂದೂ ಕೂಡ ಮಾಡ್ತಾನೆ ಇರ್ತೀವಿ. ಅದಕ್ಕಾಗಿ ಇದನ್ನು ಬೇರೆಯವರು ಯಾವುದೋ ಒಂದು ದಾರಿಯಲ್ಲಿ ಒಯ್ದು ಸರಿಯಲ್ಲ. ಈಗ ಇಲ್ಲಿ ಸ್ವಾಮೀಜಿ ಅವ್ರು ಹೇಳಿದ್ರು, ಅವರು ನಮ್ಮ ವಿಚಾರ ಎಷ್ಟೇ, ಇದರಿಂದ ಬಡ ಜನರ ಶೋಷಣೆ ಆಗ್ತಾ ಇದೆ, ಆ ಶೋಷಣೆಯಿಂದ ಹೊರಗೆ ಬರಬೇಕು ಅನ್ನೋ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ತೋರಿಸ್ಲಿಕ್ಕೆ ನಾವು ಮಾಡ್ತಾ ಇದ್ವಿ ಅಷ್ಟೇ. ನಮಗೆ ಅವಕಾಶ ಸಿಕ್ಕಾಗೆಲ್ಲ ಇಂಥ ಕಾರ್ಯಕ್ರಮ ಮಾಡಿದ್ವಿ ನಾವು. ಜನ ಇದರಿಂದ ಹೊರಗಡೆ ಬರಬೇಕು, ಅನಾವಶ್ಯಕ ಖರ್ಚು ಮಾಡಬಾರ್ದು. ಜಾತ್ರೆಗಳ ಬಗ್ಗೆ ಹೇಳ್ತೀವಿ ನಾವು, ಹುಣ್ಣಿಮೆ ಹಬ್ಬದ ಬಗ್ಗೆ ಹೇಳ್ತೀವಿ. ಮನೆಗಳನ್ನು ಕಟ್ಟೋರು ನಾವು, ಕೊನೆಗೆ ಅದನ್ನು ಪೂಜೆ ಮಾಡಿಸೋದು ಬೇರೆ ಅವರು. ಮುಂದೆ ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಈ ನೂತನ ವಾಣದ ಚಾಲನೆ ನಾವು ಮಾಡ್ತಾ ಇದ್ವಿ. ಇಲ್ಲಿಂದ ಸ್ವಾಮೀಜಿ ಹೇಳ್ದಂಗೆ ನಾವು ನೇರವಾಗಿ ಇದನ್ನ ತೆಗೆದುಕೊಳ್ಳೋದು ಹೋಗ್ಬೋದು. ಮುಂಚೆ ಕೂಡ ಸಾಕಷ್ಟು ಮಾಡಿದ್ದೀವಿ, ಆದರೆ ಈ ಸಾರಿ ಒಂದು ಕಲ್ಪನೆ ಬಂತು, ಇದನ್ನ ಯಾಕೆ ಈ ರೀತಿ ಮಾಡಿ ಜನರಿಗೆ ಒಂದು ಜಾಗೃತಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಬಹುಶಃ ನಮ್ಮ ಹೋರಾಟದಲ್ಲಿ ಏನು ಹೊಸದಲ್ಲ ಅಂತ ಮತ್ತೊಮ್ಮೆ ತಮಗೆ ಸ್ಪಷ್ಟಗಳನ್ನು ನೀಡುತ್ತಾ, ವಿಶೇಷವಾಗಿ ನಮ್ಮ ಜನ ಭಾಳ ಸಾವಿರಾರು ವರ್ಷದಿಂದ ಮೌಢ್ಯಕ್ಕೆ ಬಲಿಯಾಗಿದ್ದಾರೆ. ಮೌಢ್ಯಗಳು ಅವ್ರ ತಲೆಯಲ್ಲಿ ತುಂಬಿದೆ. ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಭಾಳಷ್ಟು ಕಡೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ಸರಿ ಅವ್ರು ತಮ್ಮ ಜೀವನಗಳನ್ನು, ಆಸ್ತಿಗಳನ್ನು ಕಳ್ಕೊಂಡನ್ನು ನಾವು ನೋಡಿದ್ದೀವಿ. ಭಾಳಷ್ಟು ಕಡೆ ಪಂಚಾಂಗ ಇರಬಹುದು ಅಥವಾ ಯಾರು ಜ್ಯೋತಿಷ್ ಹೇಳಿದ್ದನ್ನು ಕೇಳಿ ಭಾಳಷ್ಟು ಒಳ್ಳೆಯದಾಗೋದ್ರ ಕೆಟ್ಟದನ್ನು ಕೂಡ ನಾವು ಭಾಳಷ್ಟು ಇತಿಹಾಸದಲ್ಲಿ ನಾವು ನೋಡಿದ್ದೀವಿ. ಅದಕ್ಕಾಗಿ ಎಲ್ಲೇ ಪೂಜೆ ಮಾಡಿದ್ರಿ, ಎಲ್ಲೇ ಚಾಲನೆ ಕೂಡ ಅದು ಒಳ್ಳೆಯ ಜಾಗವನ್ನು ತೋರಿಸ್ಲಿಕ್ಕೆ ನಾವು ಇದನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಭಾಳಷ್ಟು ಜನ ದೇವಸ್ಥಾನಗಳ ಮುಂದೆ ಪೂಜೆ ಮಾಡಿ ನೋಡಿದ್ವಿ ನಾವು. ಇಲ್ಲಿ ವಿನೂತನವಾಗಿ ಮಾಡಿ ಜನರಿಗೆ ಒಂದು ಸಂದೇಶ ಕಳಿಸ್ಬೇಕು, ಇದು ಕೂಡ ಒಳ್ಳೆಯ ಜಾಗ, ಒಳ್ಳೆಯ ಭೂಮಿ, ದೇವಸ್ಥಾನಕ್ಕೆ, ಸ್ಮಶಾನಕ್ಕೆ, ಮತ್ತೊಂದಕ್ಕೆ ಯಾವುದೇ ರೀತಿಯಿಂದ ವ್ಯತ್ಯಾಸ ಇಲ್ಲನ್ನು ತೋರಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಭಾಳ ಸರಳವಾಗಿ ಚಿಕ್ಕದಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇದನ್ನೆಲ್ಲ ಭಾಳಷ್ಟು ಜನ
ಜಾತಿ ವ್ಯವಸ್ಥೆಯಲ್ಲಿ, ಧರ್ಮದ ವ್ಯವಸ್ಥೆಯಲ್ಲಿ ಭಾಳ ಅನ್ಯಾಯದಾಗ ಇದಕ್ಕೆ ಹೋರಾಟಲಿಕ್ಕೆ ಮಾಡ್ತಾರೆ. ನನಗೆ ಯಾವುದು ಪ್ರೇರಣೆ ಆಗಿದ್ದು ನಮ್ಮ ಮನೆಯಿಂದ ಪ್ರೇರಣೆ ಆಗಿದೆ. ಅದು ನನಗೆ ಯಾವುದು ಜಾತಿ ಯಾವ ಜ್ಯೋತಿಷಿನಿಂದ ಏನು ನನಗೇನು ತೊಂದರೆ ಆಗಿಲ್ಲ. ಯಾಕೆ ನಾ ಚಿಕ್ಕವರಿದ್ದಾಗ ನಮ್ಮವ್ವ ಜ್ಯೋತಿಷ್ ಕೇಳ್ತೇಳೋದು. ನಾ ಕನ್ನಡ ಶಾಲೆಗೆ ಹೋಗಿ ಬರ್ತಾ ಇದ್ವಿ. ಗುರುವಾರ ಬಂದಾಗ ನಾ ಇನ್ನೂ ದೂರ ಇರ್ತೇನೆ, ಕವಡಿ ಊದು ವಾಸ ಕೇಳ್ತಿತ್ತು ನಮ್ಗೆ. ಅಂದ್ರೆ ಅಲ್ಲಿ ಬಂದು ನಮ್ಮ ಅವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅವಳು. ಗುರುವಾರ ದಿವಸ ನಮಗೂ ಮಧ್ಯಾಹ್ನ 12 ಗಂಟೆಗೆ ಶಾಲೆ ಬಿಡ್ತಿದ್ವಿ. ಅವಳಾಗ ಬಂದು 2 ಗಂಟೆ ಮಠ ಹೇಳ್ತಿದ್ದು. ನಾವು ಬೇಗ ಹೋದ್ಮ್ಯಾಗ ಅಲ್ಲೇ ಸೋಫಾ ಇತ್ತು ಮಲಗ್ತಿದ್ರು. ಅವರಲ್ಲೇ ನಮ್ಮವ್ವ ಇನ್ನೊಬ್ರು ಕೂಡಿ ಅವಳು ಜ್ಯೋತಿಷ ಹೇಳ್ತಾಳೆ. ಅವಳು ಹಿಂಗೆ ಮಾಡಬೇಕು. ಅವಳು ಭಾಳ ಬಡತನದಲ್ಲಿದ್ದಳು. ಅವಳು ಕೂಡ ಒಂದು ಕಡೆ ಕೆಲ್ಸಕ್ಕೆ ಹೋಗೋದಿಲ್ಲ ಅವಳು. ಈಗ ನಮ್ಮವ್ವ ಕೆಳಗೆ ಕೂತು ಇವಳು ಜ್ಯೋತಿಷ್ ಕೇಳ್ತೀವಳು. ಹೌದು ಹಂಗವ ಹಿಂಗವ ಆ ದೇವ್ರ ಹಿಂಗೆ ಕೇಳ್ತಾನೆ ಇರ್ತೀಳು. ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ. ನಾನೇನು ಇವ್ರದೇ ಪರಿಸ್ಥಿತಿ ಹಿಂಗೆ ನೋಡ್ರೆ ಸರಿ ಇಲ್ಲ, ಇವಳು ಇಲ್ಲಿ ಏನು ಅಡ್ವೈಸ್ ಮಾಡ್ತಾಳೋ, ನಾ ಅಲ್ಲೇ ಮಲ್ಕೊಂಡನೆ ಕೇಳ್ತಿದ್ದಿದ್ದಿಲ್ಲ. ಕೆಲಸ ಚಿಕ್ಕವರಿದ್ದಾಗೆ ಸ್ವಲ್ಪ ತಲೆಯಾಗ ಗೊತ್ತಂದ್ರೆ ಅದು ಹಂಗೆ ಭಾಳ ಉಳಿತೈತಿ. ಈಗೆಲ್ಲ ನಾವು ತುಂಬಲಿಕ್ಕೆ ಬಹುಶಃ ಕಷ್ಟ ಜನ. ಯಾಕಂದ್ರೆ ಅವೆಲ್ಲ ಓವರ್ ಡ್ಯೂ ಆಗಿರ್ತಾವ, ಎಕ್ಸ್ಪೈರಿ ಡೇಟ್ ಆಗಿರ್ತಾವ. ಚಿಕ್ಕವರಿದ್ದಾಗ ಭಾಳ ಸಣ್ಣಾಗಿದ್ದಾಗ ಅಲ್ಲೇ ಕೇಳ್ತಿದ್ವಿ. ಸಣ್ಣ ಮನೆ ಇತ್ತದು. ಅವಳು ದೇವರನ್ನ ಹೇಳ್ತಿಳು, ಬಿದ್ದು 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 ಅದೊಂದು ಸ್ಟೈಲ್ ಹೇಳ್ತಾರೆ ಅವರು ಹೇಳಿಕೆ. ಇದನ್ನೆಲ್ಲ ಕೇಳಿ 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 ಇದು ಏನು ಹಿಂಗೆ ಆಗ್ಬೋದಾ, ವಾಸ್ತವಿಕವಾಗಿ ಹೇಳ್ಬೋದಾ, ಅಥವಾ ಇವ್ರು ಹೇಳಿದ್ದೆ ನಿಜ ಆಗ್ಬೋದಾ? ಅವ್ರದ್ದು ಭಾಳಷ್ಟು ಪೂಜೆಗಳನ್ನು ಮಾಡ್ತಿರೋ ಅವ್ರು. ಹೀಗಾಗಿ ಕೇಳಿ ಕೇಳಿ ಅವ್ರು ಯಾವುದು ಹೇಳಿದ್ದು ಒಂದು ಕೂಡ ಯಾವುದು ಯಶಸ್ವಿನೂ ಆಗೋಲ್ಲ, ಸಕ್ಸಸ್ ಕೂಡ ಆಗೋಲ್ಲ. ಅವ್ರು ಇವ್ರದಂಗೆ ನಿರಂತರವಾಗಿ ನಡೀತಾನೆ ಇರ್ತದಂಗೆ. ಅದಕ್ಕೆ ನನಗೆ ಯಾರಿಂದ ಬೇರೆಯವ್ರದ್ದೇನು ನನಗೆ ನಷ್ಟ ಆಗಿಲ್ಲ, ಎಫೆಕ್ಟ್ ಆಗಿಲ್ಲ. ಆದರೆ ನಮ್ಮ ಮನೆಯಿಂದನೇ ಇದು ಪ್ರಾರಂಭ ಬೇಗ ನನಗೆ ಕ್ಯಾಶ್ ಆಯ್ತದು. ನನಗೊಂದ್ಸಲ ಈ ಚಿಕ್ಕೋಡಿಯಲ್ಲಿ ಯಾವ್ದೈತ್ರಿ, ಯಾವ್ದದ ದರ್ಗಾ ಕರೋಶಿಗೆ ನಾನು ಕರ್ಕೊಂಡು ಹೋಗಿ ನಾನು ಸುಂದರ 2 ತಾಸು ಬಿಸಿಲಾಗ ನನ್ನ ಮಲಿಸಿಬಿಟ್ರ ಕಟ್ಟಿ ಮ್ಯಾಗ. 2 ತಾಸು ಅಮಾಸ್ಕೊಂಡ್ ಹೋಗ್ತಿದ್ವಿ ನಾವು ಅಲ್ಲಿ. 2 ತಾಸು ನನಗೆ ದೇವ್ರು ಬರ್ತೈತಿ ಮಲಿಸಿಬಿಟ್ರು ನನಗೆ. ಸುಮಾರು 35-40 ವರ್ಷ ಆಗಿರ್ಬೇಕದು. ನಿಲ್ಲಿಸ್ರು ಅದೇ ನನಗೇನು ದೇವರು ಬರ್ದಿಲ್ಲ, ಏನೂ ಬರ್ದಿಲ್ಲ. ಮತ್ತೆ ಬಿಸಿಲಾಗ ಅದು ಮಧ್ಯಾಹ್ನ 1-2 ಗಂಟೆ ಸುಮಾರು. ಭಾಳಷ್ಟು ಕಡೆ ಹಿಂಗಾಗಿ ನೋಡಿ 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 ನನಗೆ ಆವಾಗಿಲ್ಲ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಂತ ಬಂದು ಹೊರತಾಗಿ ನನಗೆ ಯಾವ ಧರ್ಮ ಜಾತಿಯಿಂದ ಅವರಿಂದ ಅವ್ರದ್ದೇನು ಬಂದಿಲ್ಲ. ನನಗೆ ವ್ಯಕ್ತಿಗತವಾಗಿ ನನಗೆ ಅನುಭವದಿಂದ ಇದು ಹೋರಾಟ ಮಾಡಬೇಕು. ಮುಂದೆ ಯಾರು ಇದಕ್ಕೆ ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಆವಾಗಿಲ್ಲ ಹೋರಾಟನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಶಾಸಕನಾಗಿದ್ದೆ ಮೊದಲೇ ಹೆಜ್ಜೆ ಇಟ್ಟಿದ್ದೀನಿ. ಶಾಸಕ ಬಂದ್ಮೇಲೆ ಅದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬೇರೆಯವ್ರು ಏನಮ್ಮ ಅಪಾರ್ಥ ಮಾಡ್ತಾರೆ, ಏನು ಚರ್ಚೆ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಲ್ಲ. ನಾವು ಇಟ್ಟಂಥ ದಾರಿ ಏನು ಹೋಗ್ತಾ ಇದ್ವಿ ಅದು ಕೊನೆಯವರೆಗೆ ಅದೇ ದಾರಿಯಲ್ಲಿ ನಾವು ಹೋಗೋರೋದು. ಯಾಕೆ ನಾವು ಬುದ್ಧನ ಮೇಲೆ ವಿಶ್ವಾಸ ಇದೆ, ಅಂಬೇಡ್ಕರ್ ಮೇಲಿದೆ, ಬಸವಣ್ಣವ್ರ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಅವ್ರ ವಿಚಾರಗಳು ನಮ್ಮ ಸಾಕಷ್ಟು ಆಕರ್ಷಣೆ ಮಾಡಿದೆ, ಪ್ರೇರಣೆ ಮಾಡಿದೆ. ಅವ್ರ ವಿಚಾರಗಳ ಖಂಡಿತವಾಗಿ ನಮ್ಮ ತಳ ಸಮುದಾಯ ಶೋಷಿತರು ಖಂಡಿತವಾಗಿ ಬದಲಾವಣೆ ಆಗಲಿಕ್ಕೆ ಇವರ ಮಾರ್ಗದರ್ಶನ, ಇವರ ಆಚಾರ ವಿಚಾರಗಳು ಭಾಳ ಅವಶ್ಯಕ ಅನ್ನೋ ಕಾರಣಕ್ಕೆ ಅವ್ರು ನಾವು ಅಳವಡಿಸ್ಕೊಂಡಿದ್ದೇವೆ. ಅವ್ರು ಮಾಡಿರೋ ವಿಚಾರಗಳನ್ನು ನಾವು ಪ್ರತಿಪಾದನೆ ಮಾಡ್ತೀವಿ, ಸಮಾಜದಲ್ಲಿ ತರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇನ್ನು ರಾಜಕಾರಣಿ ಬೇರೆ, ಆ ರಾಜಕಾರಣಿ ಒಂದು ಬೇರೆ, ಸಮಾಜನೇ ಬೇರೆ. ಈ ನಾವು ಹೋರಾಟ ಮಾಡುವಂಥದ್ದನ್ನು ನಾವು ಬೇರೆ ಬೇರೆ ಆಗಿ ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇದೊಂದು ನೂತನ ವಾಹನ ಚಾಲನೆ ಕಾರ್ಯಕ್ರಮವನ್ನು ಸ್ಮಶಾನಿಂದ ಪ್ರಾರಂಭ ಮಾಡಬೇಕು. ಭಾಳಷ್ಟು ಜನ ಈಗೇನು ಫೇಸ್ಬುಕ್ಕಲ್ಲಿ ನೋಡಿ ಬದಲಾವಣೆ ಆಗ್ತಾರೆ, ಸ್ವಲ್ಪ ಜನ ಆಗ್ತಾರೆ. ನಾವು ಈ ಹೋರಾಟ ಪ್ರಾರಂಭ ಮಾಡಿದಿಂದ ಭಾಳಷ್ಟು ಜನ ಬದಲಾವಣೆ ಆಗಿದ್ದಾರೆ. ಅಮಾವಾಸ್ಯೆಯಲ್ಲಿ ಊಟ ಮಾಡೋದನ್ನು ನೋಡಿದ್ದಾರೆ. ಮೊದಲು ಬುದ್ಧ ಬಸವ ಅಂಬೇಡ್ಕರನ್ನ ಫೋಟೋ ಬಿಡಿ ಬಿಡಿ ಆಗಿ ಹಾಕ್ತಿರು. ಈಗ ನಮ್ಮ ಹೋರಾಟದಿಂದ ಇವತ್ತು ನಾವು ದಲಿತರ ಮನೆಯಲ್ಲಿ ಕೂಡ ಬಸವಣ್ಣವ್ರ ಫೋಟೋ ನೋಡ್ಬೋದು. ನಾವು ಇವತ್ತು ನೋಡ್ಬೋದು. ಮುಂದುವರೆದ ಜನಾಂಗದಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಫೋಟೋ ಅವರು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಂಚೆ ವಿಭಿನ್ನವಾಗಿ ನೋಡ್ತಿದ್ರು. ನಾವು ಯಾವಾಗ ಎಲ್ಲ ಜಾತಿಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದಾಗ ಈ 3 ಫೋಟೋಗಳನ್ನು ಭಾಳಷ್ಟು ಕಡೆ ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ತಾವು ನೋಡ್ಬೋದು ಭಾಳಷ್ಟು ಕಡೆ. ಅಂದರೆ ನಮ್ಮ ಹೋರಾಟ ಎಲ್ಲೇ ಒಂದು ಕಡೆ ಪ್ರತಿಫಲ ಕೊಡ್ತಾ ಇದೆ. ಬಹುಶಃ ಇವತ್ತು ಆಗಲಿಕ್ಕಿಲ್ಲ. ಅಂಬೇಡ್ಕರ್ ಅವ್ರ ಹೋರಾಟ 70 ವರ್ಷಗಳಿಂದ ಹೋರಾಟ ಇವತ್ತು ನಮಗೆ ದಾರಿ ಆಗಿದೆ. ಬಸವಣ್ಣವ್ರ ಹೋರಾಟ ಸುಮಾರು ವರ್ಷಗಳ 1000 ವರ್ಷಗಳಿಂದ ಹೋರಾಟ ನಮಗೆ ದಾರಿ ಆಗಿದೆ. ನಮ್ಮ ಹೋರಾಟ ಬಹುಶಃ ಇವತ್ತು ಫಲ ಕೊಡದೇ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೊಡ್ತೈತೆ. ಸಾಕಷ್ಟು ಬದಲಾವಣೆ ಆಗ್ತಾರೆ. ಈ ಮೂಢನಂಬಿಕೆಯಿಂದ ಜನ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಈ ವಾಹನ ಚಾಲನೆ ಕಾರ್ಯಕ್ರಮವನ್ನು ಸ್ಮಶಾನದಿಂದ
ಪ್ರಾರಂಭ ಮಾಡಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಭಾರತದಲ್ಲಿ ಸ್ಮಶಾನ ಅಂದರೆ ಅದಕ್ಕೆ ಭಾಳ ಕೀಳೆ ಮಟ್ಟದ್ದು, ಅಲ್ಲಿ ಯಾರು ಹೋಗಬಾರ್ದು, ಹೋದ್ರೆ ಅಶುಭ ಅನ್ನೋದನ್ನು ನಾವು ಹೊಡೆದ ಹೋಗ್ಲಿಕ್ಕೆ ಈ ಕಾರ್ಯಕ್ರಮ ನಾವು ಇಲ್ಲಿಂದ ಪ್ರಾರಂಭ ಮಾಡಿದ್ವಿ. ಬಹುಶಃ ಜನ ಏನು ಮಾತಾಡ್ತಾರೆ, ಪರವಾಗಿದ್ದಾರೆ, ವಿರೋಧ ಅದ್ರ ಬಗ್ಗೆ ಇಲ್ಲ. ನಮ್ಮ ವಿಚಾರಗಳಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇದೆ. ನಾನು ಹೋರಾಟ ಮಾಡಿದಾಗ ನಾವು ಒಬ್ಬನೇ ಇದ್ದೆ, ಅವಾಗ ನನ್ನ ಜೊತೆ ಯಾರೂ ಇಲ್ಲ, ಒಬ್ಬನೇ ಹೋರಾಟ ಮಾಡ್ತಾ ಇದ್ದೆ. ಯಾಕೆ ನಮ್ಮಲ್ಲಿ ಕೂಡ ನಮ್ಮ ಕುಟುಂಬದಲ್ಲಿ ವಿಭಿನ್ನವಾಗಿ ಅಲ್ಲಿ ಕೂಡ ಎಲ್ಲ ಪಂಚಾಂಗ ನೋಡೋರು ನಮ್ಮಲ್ಲಿ ಇದ್ದಾರೆ, ಭಾಳಷ್ಟು ಜನ ಪಂಚಾಂಗ ನೋಡೋವರ ಕಾಲ ಹಿಡ್ದು ಅಲ್ಲಿ ಅದು ಸಮಸ್ಯೆ. ಅದರಲ್ಲಿ ವಿಭಿನ್ನವಾಗಿ ನಾನೊಬ್ಬ ಈ ದಿಶೆಯಲ್ಲಿ ಹೋರಾಟ ಮಾಡೋದು ನಂದು ಕೂಡ ಭಾಳ ದೊಡ್ಡ ಯಶಸ್ವಿ ಕೂಡ. ಯಾಕಂದ್ರೆ ಒಬ್ಬನೇ ನಾನು ಹೋರಾಟ ಮಾಡಿ ಇಲ್ಲಿ ಮಠ ತರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈಗಾಗಲೇ ನನಗೆ ಭಾಳಷ್ಟು ಅಭಿಮಾನಿಗಳು ರಾಜ್ಯ ತುಂಬ, ದೇಶ ತುಂಬ ಕೂಡ ಇದ್ದಾರೆ. ಸಾಕಷ್ಟು ಮಠದೇಶ ಕೂಡ ನಮ್ಮ ಪರವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಷ್ಟೇ, ಇದೊಂದು ಸಂದೇಶ ಹೋಗಬೇಕು. ಆ ವಾಹನ ನಮಗೋಸ್ಕರ, ಅದು ಎಲ್ಲೇ ಇರಲಿ, ಎಲ್ಲೇ ಬಂದರೂ ಕೂಡ ಅದು ನಮ್ಮ ಪರವಾಗಿ ಇದ್ದೇ ಇರ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ, ನಮ್ಮ ಕೂಡ ಹಳೇದಾಗಿತ್ತು ಹಿಂದಿನ ಗಾಡಿ ಭಾಳವು, ಬಹುಶಃ ಅಷ್ಟು ಗಾಡಿ ಯಾರೂ ಓಡಿಸ್ಬೇಕಿಲ್ಲ. ನಾವು ಅದಕ್ಕೆ ಯಾವ್ದು ಅಡ್ಜಸ್ಟ್ ಆಗೋದು ಅಂದರೆ ಅದು ಬದಲಾವಣೆ ಮಾಡೋಲ್ಲ. ಇನ್ನೂ 5 ವರ್ಷ ಓಡಿಸ್ಬೇಕು ಮಾಡ್ತೇವೆ. ಭಾಳ ಜನ ಬೈಲಿಕ್ಕೆ ಶುರು ಮಾಡಿದ್ರು ಅವರು, ಹಳೇದಾಗಿತ್ತು ರೀ ಗಾಡಿ, ಹಳೇದಾಗಿತ್ತು, ಬದಲಾವಣೆ ಮಾಡತ್ತಾ. ಅದಕ್ಕೆ ಬದಲಾವಣೆ ಮಾಡಿ ಈಗ ಹೊಸದನ್ನು ತೊಗೊಂಡಿದ್ದೀವಿ. ಮತ್ತು 20-23 ಭಾಳ ಜನ ಕನ್ಫ್ಯೂಸ್ ಆಗ್ಬೋದು, ಇದ್ಯಾಕೆ ನಂಬರ್ ತೊಗೊಂಡಂತ. 20-23 ಮಿಷನ್ 23, ಮುಂದೆ ಚುನಾವಣೆ 23ಕ್ಕೆ ನಡೀತಾ ಇದೆ. ಅದಕ್ಕಾಗಿ 2023 ಮಿಷನ್ ಅದು. ಅದರ ಗಮನದ ದಿವಸ ನೋಡಿದ್ರೆ ಅದು ಚುನಾವಣೆ ನೆನಪಾಗ್ತಿರಬೇಕು. ನಮ್ಮ ಕಾರ್ಯಕರ್ತರು ನೋಡ್ರೆ ನೆನಪಾಗಬೇಕು. ನನಗೂ ಕೂಡ ಎದ್ರೆ 23ಕ್ಕೆ ಮೇದಲ್ಲಿ 5ನೇ ತಾರೀಕು ಅಥವಾ 10ನೇ ತಾರೀಕು ಚುನಾವಣೆ ಆಗ್ತಿದೆ ಅಂತ ನಮ್ಮ ದಿನಂಪ್ರತಿ ನೆನಪಾಗಲಿಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರು ನೆನಪಾಗಲಿಕ್ಕೆ 2023 ಅಂತ ನಂಬರ್ ಕೂಡ ಪಡೆದಿದ್ದೀವಿ. ಇಷ್ಟೇ ಹೊರತಾಗಿ ಅದಕ್ಕಾಗಿ ತಾವೆಲ್ಲ ಅಷ್ಟು ದೂರದ ಬಂದು ನಮ್ಮ ಈ ಚಿಕ್ಕ ಕಾರ್ಯಕ್ರಮಕ್ಕೆ ನಮಗೆಲ್ಲ ನೈತಿಕ ಬೆಂಬಲವನ್ನು ನೀಡಿದಿರಿ. ನಮ್ಮ ಕಾರ್ಯಕರ್ತರು ಕೂಡ ನೈತಿಕ ಬೆಂಬಲ ನೀಡಿದಿರಿ. ಮತ್ತು ಸಾಕಷ್ಟು ನಿಮ್ಮ ಸ್ವಾಮೀಜಿಯವರ ಅಭಿಮಾನಿ ಕೂಡ ಇಡೀ ರಾಜ್ಯ ತುಂಬ ಇದ್ದಾರೆ. ಅವರು ಕೂಡ ಒಂದು ಸ್ಫೂರ್ತಿ, ಧೈರ್ಯ ಬರ್ತತೆ. ಸಾಕಷ್ಟು ಹೋರಾಟ ಮಾಡಿದ ಮೇಲೆ ಅಮಾವಾಸ್ಯೆ ದಿವಸ ಮನೆಗಳನ್ನು ಗೃಹ ಪ್ರವೇಶ ಮಾಡಿದಂಥ ಉದಾಹರಣೆಗಳಿದೆ. ಮತ್ತು ಅಮಾವಾಸ್ಯೆ ದಿವಸ ಕಟ್ಟಡ ಮಾಡಿದ ಉದಾಹರಣೆಗಳಿದೆ. ಮತ್ತು ಪೂಜೆಯಲ್ಲದೆ ಬುದ್ಧ, ಬಸವ, ಅಂಬೇಡ್ಕರ್ ಇಟ್ಟು ಹೂಗಳನ್ನು ಹಾಕಿ ಗೃಹ ಪ್ರವೇಶ ಮಾಡಿದ್ದನ್ನು ನಾ ಬದಾಮಿಯಲ್ಲಿ ಕೂಡ ಹೋಗಿ ಒಂದು ಉದ್ಘಾಟನೆ ಮಾಡಿ ಬಂದೆ. ಅವ್ರು ಯಾವುದೇ ಪೂಜೆಗಳನ್ನು ಮಾಡಲಿಕ್ಕೆ ಹೋಗಿಲ್ಲ, ಭಾಳ ಸಿಂಪಲ್ ಆಗಿ. ಇದು ಭಾಳಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ. ಮೊನ್ನೆ ಗ್ರಹಣ ದಿವಸ ಕೂಡ ನಾವು ಎಲ್ಲ ಪ್ರಸಾದ ಸ್ವೀಕಾರ ಮಾಡೋ ಮೂಲಕ ಅದ್ರ ವಿರೋಧವಾಗಿ ಹೋರಾಟ ಮಾಡಿದ್ದೇವೆ. ಇಲ್ಲೇ ಕೂಡ ಸ್ಮಶಾನದಲ್ಲಿ ಸುಮಾರು 5 ವರ್ಷ ಸತತ ಇದು ಕಳೆದ ಸಾರಿ ಒಂದು ಸಾರಿ ನಾವು ಮಾಡಲಿಕ್ಕಾಗಿಲ್ಲ. ಮತ್ತೆ ಮುಂದಿನ ವರ್ಷ ಕೂಡ ಡಿಸೆಂಬರ್ 6 ಕಾರ್ಯಕ್ರಮ ಮಾಡ್ತೀವಿ. ನಮ್ಗೆ ಎಲ್ಲಿ ಅವಕಾಶ ಸಿಗ್ತೈತಿ ಅದನ್ನು ಮೌಢ್ಯದ ವಿರೋಧವಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಈ ಕಾರ್ಯಕ್ರಮ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ಕಾರ್ಯಕ್ರಮ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೆ ಈ ಕಾರ್ಯಕ್ರಮ ತಾವು ಭಾಗವಹಿಸಿದ್ರಿ. ಭಾಳ ಯಶಸ್ವಿಯಾಗಿ ಭಾಳ ಜನ ಕೂಡಿಸ್ಲಿಕ್ಕೆ ಹೋಗಿಲ್ಲ, ಇದನ್ನು ಲೈವ್ದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಕೂಡ ಮೊನ್ನೆ ಕಾಂಗ್ರೆಸ್ ಸಭೆ ಮಾಡಿದ್ದು ಭಾಳ ಯಶಸ್ವಿ ಆಯ್ತು. ಅದು ಲೈವ್ದಲ್ಲಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ರು. ಅದೇ ಒಂದು ಪ್ರಯೋಗ ಕೂಡ ಇದಕ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಸಾಕಷ್ಟು ಜನ ನಮ್ಮ ಅಭಿಮಾನಿಗಳು, ಸ್ವಾಮೀಜಿಯವರ ಅಭಿಮಾನಿಗಳು, ಬೇರೆ ಮೌಢ್ಯದೇವರವರು ಸಾಕಷ್ಟು ಲೈವ್ದಲ್ಲಿ ನೋಡ್ತಾ ಇದ್ದಾರೆ. ತಮ್ಮ ಸಂದೇಶವನ್ನು ಅವರು ಕೂಡ ಪಾಲನೆ ಮಾಡ್ತಾ ಮತ್ತೊಮ್ಮೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ನನ್ನ ಮಾತು ಮುಗಿಸಿ ನಮಸ್ಕಾರಗಳು.